ಪ್ರತಿಭೆಗಳಿದ್ದಾರೆ. ನಮ್ಮಲ್ಲಿರೋ ಪ್ರತಿಭೆಗಳನ್ನ ನೀವು ಕೇಳಂಗಿಲ್ಲ, ನೀವು ಆ ರೇಂಜಲ್ಲಿದ್ದಾರೆ. ಅವ್ರಿಗಲ್ಲಿ ತಿನ್ನಕ್ಕಿಲ್ಲ ಅಂದ್ರೂ ಅವ್ರ ಪ್ರಜೆಗಳು ಕೆಲವ್ರಿಗಿಲ್ಲ ಅಂದ್ರೂ ಸ್ಪೋರ್ಟ್ಸಲ್ಲಿ ಅವ್ರು ಸಪೋರ್ಟ್ ಮಾಡ್ತಾರೆ. ಹುಡುಗರುಗಳಿಗೆ ಏನಪ್ಪ ಅಂದರೆ ಆಸಕ್ತಿ ಜಾಸ್ತಿ ಇದೆ. ವಿತ್ ಅವ್ರಿಗೆ ಫ್ಯಾಮಿಲಿ ಪ್ರಾಬ್ಲಮ್ಗಳು, ಫ್ಯಾಮಿಲಿಗಳಲ್ಲಿ ಸಮಸ್ಯೆಗಳು, ಊಟಕ್ಕೆ ಆಟ ಆಡೋಕೆ ಬಿಟ್ರೆ ಅಲ್ಲೇ ಇರ್ತಾರೆ. ಓದಕ್ಕೆ ಬಿಟ್ಟರೆ ಜನರಲ್ ನಾಲೆಡ್ಜ್ ಗೊತ್ತಾಗಲ್ಲ ಬೇರೆದು. ಸರ್, ನಮ್ಮ ದೇಶದಲ್ಲಿ ಕ್ರಿಕೆಟ್ ಬಿಟ್ಟು ಇನ್ನು ಬೇರೆ ಯಾವ ಗೇಮ್ಸ್ಗೂ ಕೂಡ ಆದ್ಯತೆ ಕೊಡ್ತಾ ಇಲ್ಲ. ಎಲ್ಲ ಆಲ್ಮೋಸ್ಟ್ ಮರ್ತೋಗೋ ರೀತಿಯಲ್ಲಿ ಇದೆ ಇವಾಗ. ಕ್ರಿಕೆಟ್ ಒಂದೇ ಎಲ್ಲರೂ ತಲೆಯಲ್ಲಿರೋದು. ಏನಕ್ಕೆ ಅಂದರೆ ಇಷ್ಟು ಹಿಂದೆ ಉಳಿತಾ ಇದೆ ಬೇರೆ ಗೇಮ್ಸ್ ಎಲ್ಲ ಅಂತ ಅನ್ಸುತ್ತೆ. ಇದು ಇದಿರ್ಬೋದು, ಹಾಕಿ ಇರ್ಬೋದು, ಪ್ರತಿಯೊಂದು ಎಲ್ಲ ಮರ್ತು ಹೋಗ್ತಿದೆ. ಪ್ರತಿಯೊಂದು ಮರ್ತೋದಂತ ಏನಿಲ್ಲ, ಎಲ್ಲರೂ ಗೇಮ್ಸ್ ಇದೆ, ವಿತ್ ಸಪೋರ್ಟಿಂಗ್ ಮಾಡ್ತಾ ಇಲ್ಲ ಅಷ್ಟೇ. ಆಮೇಲೆ ವಿತ್ ಆಡೋರಿಗೆ ಮನೆಯಿಂದನೇ ಸ್ವಲ್ಪ ಸಪೋರ್ಟ್ ಮಾಡಬೇಕು. ಕೆಲವರು ಮನೆಯಿಂದ ಯಾರು ಕಳಿಸ್ತಲ್ಲ ಆಡೋದಕ್ಕೆ. ಏಕೆಂದರೆ ಈಗಿರೋ ಪರಿಸ್ಥಿತಿಯಲ್ಲಿ ನೀನು ಆಡೋಕೆ ಹೋಗ್ಬಿಟ್ರೆ ಇಲ್ಲಿ ಮನೆ ಜೀವನ ಹೇಗೆ ಅಂತ ಹೇಳಿದ್ದಾರೆ. ಅದನ್ನು ಸ್ವಲ್ಪ ಮುಂದಾಳತ್ವ ನಿಂತ್ಕೊಂಡು ಗೌರ್ಮೆಂಟ್ ಅವರು ಮೂವ್ ಮಾಡಿದ್ರೆ ಅವ್ರಿಗೆಲ್ಲ ನಿಮಗೆ ಫೆಸಿಲಿಟೀಸ್ ಏನು ಬೇಕು ಅದೆಲ್ಲ ಕೊಡ್ತೀನಿ. ನೀವು ಆಡೋರಿಗೆ ಮಕ್ಕಳುಗಳಿಗೆ ಗೇಮ್ಸ್ಗೆ ಒಂದು ಚಾನ್ಸ್ ಕೊಟ್ಟರೆ ಆಡ್ತಾರೆ. ಪ್ರತಿಯೊಂದು ಗೇಮ್ಸ್ ಆಡ್ತಾರೆ. ಇಂಡಿಯಾದಲ್ಲಿ ಆಡೋವಂಥ ಗೇಮ್ಸ್ ಇನ್ನು ಬೇರೆ ಎಲ್ಲೂ ಆಡಲ್ಲ. ನಮ್ಮಲ್ಲಿ ಗಲ್ಲಿ ಕ್ರಿಕೆಟ್ ಅಂತ ಕೇಳಿದ್ದೀರಾ? ಪ್ರತಿ ಒಂದು ಗಲ್ಲಿಲಿ ಕ್ರಿಕೆಟ್ ಇರುತ್ತೆ. ಅದೇ ಥರ ಎಲ್ಲ ಸ್ಪೋರ್ಟ್ಸು ಇರುತ್ತೆ. ವಿತ್ ಏನಂದರೆ ಚಾನ್ಸ್ ಕೊಡೋರಿಲ್ಲ, ಅವ್ರಿಗೆ ಸಪೋರ್ಟ್ ಮಾಡೋರಿಲ್ಲ, ಮನೆಯಿಂದ ಕಳಿಸಲ್ಲ. ಅಂಥವ್ರನ್ನೇ ಈ ಕೆಲವೆಲ್ಲ ಈ ಸರ್ಕಾರದವರು ಇಲ್ಲಾಂದ್ರೆ ದೊಡ್ಡವರು ಇರೋವಂಥವ್ರು, ಇಲ್ಲಾಂದ್ರೆ ಬ್ಯಾಂಕವರು, ಇರೋಕ್ಕೆ ಕ್ಲಬ್ನು ಅಂಥವ್ರು, ಅವರೆಲ್ಲ ಹೋಗಿ ಇಂಡಿವಿಜುವಲ್ ಹೋಗಿ ಕವರ್ ಮಾಡಿ, ಇಲ್ಲ ಈಗ ಇದನ್ನು ಕ್ರೀಡೆನ ನಾನು ಆಡಿಸ್ತೀನಿ, ಇಂಥ ಹುಡುಗರು ಬೇಕು ಅಂತೇಳಿ ಎಲ್ಲ ಪ್ರತಿ ಸ್ಕೂಲು ಕಾಲೇಜ್ಗಳು ಹೋದ್ರೆ ಸಿಗ್ತಾರೆ. ಯಾಕೆ ಸಿಗಲ್ಲ? ಪ್ರತಿಭೆಗಳಿದ್ದಾರೆ. ನಮ್ಮಲ್ಲಿರೋ ಪ್ರತಿಭೆಗಳನ್ನ ನೀವು ಕೇಳಂಗಿಲ್ಲ, ನೀವು ಆ ರೇಂಜಲ್ಲಿದ್ದಾರೆ. ಸರ್, ಬಟ್ ಏನಂದರೆ ಚಿಕ್ಕ ಚಿಕ್ಕ ರಾಷ್ಟ್ರಗಳು ಕೂಡ ಗೋಲ್ಡ್ ಮೆಡಲ್ ಗೆದ್ಕೊಂಡು ಹೋಗಿದ್ದಾರೆ. ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದು ಭಾರತದಲ್ಲೇ. ಆದರೆ ಇಲ್ಲಿವರೆಗೂ 5-6 ನಾರ್ಮಲ್ ಪದಕಗಳನ್ನ ಗೆದ್ದಿದ್ದಾರೆ. ಇಲ್ಲಿವರೆಗೂ ಒಂದು ಚಿನ್ನದ ಪದಕ ಕೂಡ ಗೆಲ್ಲಕ್ಕಾಗಿಲ್ಲ. ನಮ್ಮ ಭಾರತ ಬಂದು 71ನೇ ಸ್ಥಾನದಲ್ಲಿ ಇದೆ, ಅಂದರೆ ಇದರಲ್ಲಿ ಸ್ಪೋರ್ಟ್ಸಲ್ಲಿ. ಏನಕ್ಕೆ ಇಷ್ಟು ಹಿಂದೆ ಉಳ್ಕೊಂಡಿದ್ದೀವಿ ಗೇಮ್ಸಲ್ಲಿ ಅಂತ ಅನ್ಸುತ್ತೆ? ಗೇಮ್ಸಲ್ಲಿ ಏನು ಹಿಂದೆ ಉಳಿದಿಲ್ಲ ಮೇಡಮ್. ಅದು ಆ್ಯಕ್ಚುಲಿ ಗೇಮ್ಸಲ್ಲಿ ಇದ್ದಾರೆ ಅಂದರೆ ಚಾನ್ಸ್ ಅವ್ರಿಗೆ ಮೂಮೆಂಟಲ್ಲಿ, ಫೈನಲ್ ಮೂಮೆಂಟಲ್ಲಿ ಸಿಗ್ತಾ ಇಲ್ಲ ಅಷ್ಟೇ. ಅವ್ರಿಗೆ ಪ್ರತಿಯೊಬ್ಬರೂ ಆಡ್ತಾರೆ. ಎಲ್ಲಿವರೆಗೂ ನಮಗೆ ಥರ್ಡ್ ಪ್ರೈಸ್ವರೆಗೂ ಬರ್ತಾರೆ. ಎಫರ್ಟ್ ಆಗ್ತಾ ಇದ್ದಾರೆ, ಏನಿಲ್ಲ ಅಂತ ಹೇಳಲ್ಲ. ಅದನ್ನು ಸ್ವಲ್ಪ ಅವ್ರಿಗೆ ಏನೇನು ಬೇಕು ಫುಡ್ಡಿಂದ ಇರ್ಬೋದು, ಮನೆ ಅವ್ರಿಗೆ. ಯಾಕೆಂದರೆ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ಗೆ ಮನ್ಗೋದಿಂದ ಹಿಡಿದು ಅವ್ರಿಗೆ ನೀಟಾಗಿದ್ರೇ, ಅವ್ರಿಗೆ ಸ್ವಚ್ಛತೆ ಆಗಿದ್ರೇ ಆಡೋದಕ್ಕೆ ಹುಮ್ಮಸ್ ಬರುತ್ತೆ. ಈಗ ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಏನಪ್ಪ ಅಂದರೆ ಫುಡ್ ಮೇಯ್ನ್ ಇಂಪಾರ್ಟೆಂಟ್. ಅವ್ರಿಗೆ ಕೊಡೋದು, ಅವ್ರು ಏನೇನು ಕೊಡ್ತಾರೆ ಅಂಥದ್ದು ಒಳ್ಳೊಳ್ಳೆ ಫುಡ್ಗಳು ಕೊಟ್ಟರೆ ಎನರ್ಜಿಯಾಗಿ ಇಟ್ಟಾಗಿದ್ದರೆ ಆರಾಮಾಗಿ ಓಡ್ತಾರೆ ಅವ್ರು. ಈಗ ನಿಮ್ಗೆ ಬೇರೆ ಬೇರೆ ದೇಶಗಳಲ್ಲಿ ಹೆಂಗೆ ಅಂತ ಹೇಳಿದ್ರೆ ಅವರು 6 ಅಡಿ ಇರ್ತಾರೆ, 6.5 ಅಡಿ ಇರ್ತಾರೆ ಅವರು. ಅವ್ರಿಗೆ ಇದಕ್ಕೆ ಏನು ಬೇಕು ಫೆಸಿಲಿಟಿ, ಅವ್ರಿಗಲ್ಲಿ ತಿನ್ನಕ್ಕಿಲ್ಲ ಅಂದ್ರೂ ಅವ್ರ ಪ್ರಜೆಗಳು ಕೆಲವ್ರಿಗಿಲ್ಲ ಅಂದ್ರೂ ಸ್ಪೋರ್ಟ್ಸಲ್ಲಿ ಅವ್ರು ಸಪೋರ್ಟ್ ಮಾಡ್ತಾರೆ. ನಮ್ಮಲ್ಲಿ ಎಲ್ಲ ಇದೆ, ಇದು ಇವ್ರು ಕೊಡೋರಿಗೆ ಕರೆಕ್ಟಾಗಿ ಕೊಡೋಲ್ಲ. ಆ ಒಂದು ಟೈಮಲ್ಲಿ ಏನೋ ಕೆಲವೆಲ್ಲ ಮಿಸ್ ಮಾಡಿದಾಗ ಅದೇನಾಗುತ್ತೆ, ಅವ್ರಿಗೆ ಎನರ್ಜಿ ಕಮ್ಮಿ ಆಗುತ್ತೆ. ಎನರ್ಜಿ ಕಮ್ಮಿ ಆಗದಿರೋ ಥರ ನಾವು ನೋಡ್ಕೊಬೇಕು. ಹಾಗಾಗಿ ಎಲ್ಲ ಸ್ಪೋರ್ಟ್ಸು ಆಡ್ತಾರೆ. ಖೋಖೋ ಬೇಕಾ, ಬಾಲ್ ಬ್ಯಾಡ್ಮಿಂಟನ್ನು, ಶಟಲ್ಲು, ನಿಮ್ಗೆ ಈಗ ಹಾಕಿ ಮೊನ್ನೆ ಅಂತ ನೀವು ನೋಡಿದ್ರಿ, ಎಲ್ಲ ತುಂಬ ಚೆನ್ನಾಗಿ ಆಡಿದ್ರು. ಮೋದಿನೂ ಎಲ್ಲ ಸಪೋರ್ಟ್ ಮಾಡಿ ಹಾಕಿದ್ದಾರೆ. ಹಾಗಾಗಿ ಟೀಮ್ ವರ್ಕಲ್ಲಿ ಸಪೋರ್ಟ್ ಆಗೇ ಆಗುತ್ತೆ. ನೋಡ್ಬೇಕು ಹೇಗೆ ಅಂತೇಳಿ ಎಲ್ಲರೂ ಒಳ್ಳೆ ಎಲ್ಲ ಕೈ ಜೋಡಿಸೋ ಕೆಲಸ ಆಗುತ್ತೆ. ಸರ್, ಇನ್ನೊಂದು ಏನು ಅನಿಸುತ್ತೆ ಅಂದರೆ, ಇದು ಭಾರತದಲ್ಲಿ ಇಲ್ಲಿವರೆಗೂ ಒಂದು ಸರಿನೂ ಕೂಡ ಚಿನ್ನದ ಪದಕ ಗೆದ್ದಿಲ್ಲ, ಇಷ್ಟು ಜನಸಂಖ್ಯೆ ಇದ್ದರೂ ಕೂಡ. ಇನ್ನು ಮುಂದೇನಾದರೂ ಚೇಂಜ್ ಆಗುತ್ತೆ, ನಮ್ಮ ಭಾರತಕ್ಕೆ ಚಿನ್ನದ ಪದಕ ಬರುತ್ತೆ ಅಂತ ಅನ್ಸುತ್ತಾ? ಬರುತ್ತೆ, 100% ಬರುತ್ತೆ. ಇಷ್ಟು ವರ್ಷ ಆದರೂ ಕೂಡ ಒಂದೂ ಕೂಡ ವಿನ್ ಆಗೋಕ್ಕಾಗಿಲ್ಲ. ಚಿಕ್ಕ ಚಿಕ್ಕ ರಾಷ್ಟ್ರಗಳು ವಿನ್ ಆಗಿ ಹೋಗಿದ್ದಾರೆ. ಅಲ್ಲ, ಅದು ಕರೆಕ್ಟ್. ನೀವು ಹೇಳಿದಂದ್ರೆ ನಮಗೂ ಅದು ನೋವಿದೆ. ಅದು ಆಗಿಲ್ಲ ಅಂತೇಳಿ ನಮಗೂ ತುಂಬ ಭಾಳ ನೋವಿದೆ. ಅದು ಈಗ ಬಂದಿಲ್ಲ ಅಂಥೇಳಿ. ಮುಂದೆ ಬರುತ್ತೆ, ಎಫರ್ಟ್ ಹಾಕ್ತಾರೆ. ಇನ್ನು ಹುಡುಗರು ಬರ್ತಾರೆ, ಪ್ರತಿಭೆಗಳಿದ್ದಾವೆ. ಅವ್ರನ್ನ ಕರ್ಕೊಂಬಂದರೆ 100% ಕೆಲಸ ಮಾಡೇ ಮಾಡ್ತಾರೆ. ನಮಗೆ ಹುಬ್ಳಿ, ಬೆಳಗಾಮು, ದಾವಣಗೆರೆ, ಈ ಥರ ಶಿವಮೊಗ್ಗ, ಹೊರಗಡೆ ಬೇರೆ ಕಡೆ ಇರುವಂಥ ಹುಡುಗರುಗಳಿಗೆ ಏನಪ್ಪ ಅಂದರೆ ಆಸಕ್ತಿ ಜಾಸ್ತಿ ಇದೆ. ವಿತ್ ಅವ್ರಿಗೆ ಫ್ಯಾಮಿಲಿ ಪ್ರಾಬ್ಲಮ್ಗಳು, ಫ್ಯಾಮಿಲಿಗಳಲ್ಲಿ ಸಮಸ್ಯೆಗಳು, ಊಟಕ್ಕೆ ಅವ್ರಿಗೆ ಮಂತ್ಲಿ ಫಂಡು, ಅವ್ರಿಗೆ ಏನು ಬೇಕು ಅದೆಲ್ಲ ಮಾಡ್ಕೊಳ್ಬೇಕು. ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಮಗಳು ಅಥವಾ ಮಗಳು ಯಾರನ್ನಾದರೂ ಒಲಿಂಪಿಕ್ಗೆ ಕಳಿಸಿ ರನ್ ಮಾಡೋ ಪ್ಲಾನ್ ಏನಾದರೂ ಇತ್ತಾ? ಅಂದರೆ ಯಾವತ್ತಾದ್ರೂ ಯೋಚನೆ ಬಂದಿತ್ತಾ ಆ ಥರ ಅಂತ? ಅಲ್ಲಲ್ಲ, ಈಗ ನಮಗೆ ಅದು ಮಕ್ಳಿಗೆ ಯಾವುದೇ ಸ್ಪೋರ್ಟ್ಸ್ ಆಡಿಸ್ಬೇಕು ಅನ್ನೋದು ನಮಗಿಂತ. ನಾವು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿರೋದ್ರಿಂದ ನಮಗೆ ಗೊತ್ತು ಅದು ಯಾವ ರೀತಿ ಅಂತೇಳಿ. ಅಂದರೆ ಅಲ್ಲಿವರೆಗೂ ಹೋಗ್ಬೇಕಲ್ಲ, ಮಕ್ಳುಗಳು ಆಡಬೇಕಲ್ಲ. ಈಗ ನಾವೇನು ಮಾಡ್ತೀವಿ, ಓದಿ ಅಂತೇಳಿ ಅವ್ರಿಗೆ ಎಲ್ಲ ಓದ ಕಡೆ ಗಮನ ಕೊಟ್ಟಿರ್ತೀವಿ. ಆಮೇಲೆ ಆಟಕ್ಕೆ ಇದು ಮಾಡ್ತೀವಿ. ಇವ್ರು ಏನು ಮಾಡ್ತಾರೆ, ಈಗಿನ ಜನ್ರೇಷನಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕೆ ಬರೋಲ್ಲ ಅವ್ರಿಗೆ. ಈಗ ನಾವು ಆಟ ಆಡೋಕೆ ಬಿಟ್ಟರೆ ಅಲ್ಲೇ ಇರ್ತಾರೆ, ಓದಕ್ಕೆ ಬಿಟ್ಟರೆ ಜನರಲ್ ನಾಲೆಡ್ಜ್ ಗೊತ್ತಾಗಲ್ಲ ಬೇರೆದು. ಈ ಥರದಲ್ಲಿ ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಅದನ್ನು ಕಂಟ್ರೋಲ್ ಮಾಡಿ ನಾವು ದೊಡ್ಡವರಾಗಿರೋವಂಥವ್ರು ಮ್ಯಾನೇಜ್ ಮಾಡಿಸ್ಬೇಕು ಮಕ್ಳುಗಳಿಗೆ. ವಿ ಪ್ಲಸ್ ಕರ್ನಾಟಕ.